ಒಂದು ಕಾಮಗಾರಿ ಅಂತಂದ್ರೆ ನಿರ್ದಿಷ್ಟವಾದ ಅವಧಿ ಇರುತ್ತೆ. ಆ ಅವಧಿಯೊಳಗೆ ಕಾಮಗಾರಿ ಪೂರ್ಣಗೊಳಿಸಿ ಕೊಡಬೇಕಾಗುತ್ತೆ. ಆದ್ರೆ 30 ವರ್ಷಗಳೇ ಕಳೆದ್ರೂ ಕೂಡ ಈ ಕಾಮಗಾರಿನೇ ಆಗಿಲ್ಲ. ಸಿಂಗಟಾಲೂರು ಏತ ನೀರಾವರಿ ಯೋಜನೆಗೆ ಗ್ರಹಣ ಹಿಡಿದಿದೆ. ಇದರಿಂದ 2 ಜಿಲ್ಲೆಗಳ ರೈತರಿಗೆ, ಜನರಿಗೆ ಸಂಕಷ್ಟ ಆಗ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ ಅಂತ ಹೇಳಿ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. 1-2 ವರ್ಷ ಅಲ್ಲ ಇಲ್ಲಿ ಡಿಲೇ ಆಗಿರೋದು, 30 ವರ್ಷಗಳಿಂದ ಕಾಮಗಾರಿ ಕುಂಠಿತವಾಗಿ ಸಾಗ್ತಾ ಇದೆ. ಗ್ರಹಣ ಹಿಡಿದಂಗ ಆಗ್ಬಿಟ್ಟಿದೆ ಸಿಂಗಟಾಲೂರು ಏತ ನೀರಾವರಿ ಯೋಜನೆಗೆ. ಈಗ ರೈತರಿಗೆ ನೀರಾವರಿಯ ಒಂದು ಆಸರೆಯಾಗಿತ್ತು ಈ ಏತ ನೀರಾವರಿ ಯೋಜನೆ. ಆದರೆ ಕಾಮಗಾರಿ ಆಗದೇ ಇರೋದ್ರಿಂದ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಏನ್ ಮಾಡ್ತಾ ಇದೆ, ಯಾಕೆ ಇದ್ರ ಬಗ್ಗೆ ಗಮನ ಕೊಡ್ತಿಲ್ಲ ಅನ್ನೋ ಪ್ರಶ್ನೆಯನ್ನ ರೈತರು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸಿಂಗಟಾಲೂರು ಏತ ನೀರಾವರಿ ಯೋಜನೆ 30 ವರ್ಷಗಳಿಂದ ಕಾಮಗಾರಿಗೆ ಗ್ರಹಣ ಹಿಡಿದಿರೋದಕ್ಕೆ ಕಾರಣ ಏನು? ಇದರಿಂದ 2 ಜಿಲ್ಲೆಗಳಲ್ಲಿ ರೈತರಿಗೆ ಯಾವ ತರ ಸಂಕಷ್ಟ ಆಗಿದೆ ನೀರಾವರಿ ವಿಷಯವಾಗಿ, ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಈ ಸಿಂಗಟಾಲೂರು ಏತ ನೀರಾವರಿ ಯೋಜನೆ ಕೇವಲ ದುಡ್ಡು ಮಾಡಲು ಇರುವಂಥ ಯೋಜನೆ ಅಂತ ಹೇಳಿ ತೀರ್ಮಾನಕ್ಕೆ ಬಂದಿದೆ. ಇದು ಇಷ್ಟೊತ್ತಿಗೆ ಅನುಷ್ಠಾನವಾಗಿ ಎಷ್ಟೋ ವರ್ಷಗಳ ಕಾಲ ಆಗಬೇಕು. ಕೆನಾಲ್ನಲ್ಲಿ ಒಂದನಿ ನೀರು ಇಲ್ಲ, ರೈತರಿಗೆ ಕೆನಾಲ್ ತೆಗೆದು ಪರಿಹಾರ ಇಲ್ಲಿವರೆಗೆ ಕೊಟ್ಟೇ ಇಲ್ಲ. ಇರ್ತಕ್ಕಂಥ ಸ್ಥಳೀಯ ಶಾಸಕರಾಯಿತು, ನಮ್ಮ ಸಂಸದರಾಯಿತು, ಇದರ ಬಗ್ಗೆ ಕಾಳಜಿ ತೋರಿಸಿದ್ರೆ ವಿನಃ ಅದಕ್ಕೆ ನೇರವಾಗಿ ಪ್ರಯತ್ನ ಪಟ್ಟಿಲ್ಲ. ತುಂಗಭದ್ರಾ ಜಲಾಶಯಕ್ಕೆ ಭೂಮಿ ಕಳ್ಕೊಂಡ ರೈತರಿಗೆ ಪರ್ಯಾಯವಾಗಿ ಸಿಂಗಟಾಲೂರು ಏತ ನೀರಾವರಿ ಯೋಜನೆಯಿಂದ ನೀರು ಹರಿಸೋ ಭರವಸೆ ಕೊಡಲಾಗಿದೆ. ಹಲವಾರು ವರ್ಷಗಳ ಹೋರಾಟದ ಫಲವಾಗಿ 3 ದಶಕಗಳ ಹಿಂದೆ ಕಾಮಗಾರಿ ಆರಂಭ ಆಗಿದೆ. ಆದರೆ 30 ವರ್ಷಗಳಾದರೂ ಕೆಲಸ ಮುಗದೇ ಇಲ್ಲ. ತುಂಗಭದ್ರಾ ಜಲಾಶಯದ ಮೇಲ್ಭಾಗದ ಸಿಂಗಟಾಲೂರು ಬಳಿ 18.50 ಟಿಎಂಸಿ ನೀರು ಬಳಕೆ ಮಾಡಿಕೊಂಡು ಒಟ್ಟು 2.65 ಲಕ್ಷ ಎಕರೆ ಭೂ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ನೀಡೋ ಯೋಜನೆ ಇದು. ಸಿಂಗಟಾಲೂರಿನ ಬಲದಂಡೆಯಲ್ಲಿ 40,000 ಎಕರೆ ಪ್ರದೇಶಕ್ಕೆ ನೀರಾವರಿಯಾಗಿದೆ. ಆದರೆ ಎಡದಂಡೆ ಭಾಗದ ಗದಗ, ಕೊಪ್ಪಳ ಜಿಲ್ಲೆಯಲ್ಲಿ ನೀರಾವರಿಗಾಗಿ ಕಂಡ ಕನಸು ನನಸಾಗಿಲ್ಲ. ಮಧ್ಯಪ್ರದೇಶದ ಮಾದರಿಯಲ್ಲಿ ಯೋಜನೆ ಜಾರಿಗೆ ಇನ್ನೂ 134 ಕೋಟಿ ಅನುದಾನ ಬೇಕಿದೆ. ಸಿಂಗಟಾಲೂರು ಏತ ನೀರಾವರಿ ಅದು ಇಷ್ಟೊತ್ತಿಗೆ ಅನುಷ್ಠಾನವಾಗಿ ಎಷ್ಟೋ ವರ್ಷಗಳ ಕಾಲ ಆಗಬೇಕು. ಐ ಥಿಂಕ್ ಮಾತಾಡಲಿಕ್ಕೆ ಬೇಜಾರಾಗಿತ್ತು. ಅನ್ಫಾರ್ಚುನೇಟ್, ರೈತರ ಜಮೀನಿಗೆ ಒಂದು ಹನಿ ನೀರು ಬರಲಿಲ್ಲ ಮತ್ತು ಅದೊಂಥರ ದುಡ್ಡು ಮಾಡೋ ದಂಧೆ ರೀತಿ ಆಗಿದೆ ಆ ಒಂದು ಯೋಜನೆ. ಇವತ್ತು ಕಾಲುವೆ ತೋಡ್ತಾರೆ, ಅದು ಕಾಲುವೆ ಎಲ್ಲಿ ಹೋಗಬೇಕು, ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಯಾವುದು, ಫೀಡಿಂಗ್ ಚಾನಲ್ಸ್ ಯಾವುದು, ಅಟ್ಲೀಸ್ಟು ಅಧಿಕಾರಿಗಳು ಬಿಡಿ, ಜನಪ್ರತಿನಿಧಿ ಗೊತ್ತಿಲ್ಲ. ಇವತ್ತವರೆಗೂ 30 ವರ್ಷದಿಂದ ಸಿಂಗಟಾಲೂರು ಏತ ನೀರು ಹೇಳ್ಕೊಂಡೇ ಇವತ್ತು ರಾಜಕಾರಣ ಮಾಡ್ತಾರೆ ಅಷ್ಟು ಹೊರತು ಜನರಿಗೆ ಮತ್ತು ರೈತರಿಗೆ ಅದರಿಂದ ಯಾವ ರೀತಿ ಉಪಯೋಗ ಆಗಿಲ್ಲ. ನಮ್ಮ ಭಾಗದಲ್ಲಿ 15 ವರ್ಷದಿಂದ ಸಿಂಗಟಾಲೂರು ಏತ ನೀರಾವರಿ ಯೋಜನೆ ಜಾರಿಗೆ ತಂದರು. ಕೆನಾಲ್ನಲ್ಲಿ ಒಂದನಿ ನೀರು ಇಲ್ಲ, ರೈತರಿಗೆ ಕೆನಾಲ್ ತೆಗೆದು ಪರಿಹಾರ ಇಲ್ಲಿವರೆಗೆ ಕೊಟ್ಟೇ ಇಲ್ಲ. ಹಾಗಾಗಿ ತಾವು ರೈತ ಸಾಲದ ಸುಳಿಯಲ್ಲಿ ಸಿಕ್ಕಿಂದ ಅವು ಬದುಕಬೇಕಾದ್ರೆ ಏನೋ ಒಂದು ದಾರಿ ಮಾಡ್ಬೇಕಂತ ಆಸೆ ಇಟ್ಕೊಂಡು ನೀರಾವರಿ ಬರಲಾರ್ದಕ್ಕೆ ಸೋಲಾರ್ ಕಂಪ್ನಿಯವರು ತಾ ಮುಂದೆ ನಾ ಮುಂದೆ ಅಂತ ಬಂದಿದ್ದಾವೆ. ಹಾಗಾಗಿ ರೈತ ತನ್ನ ಬದುಕು ಕಟ್ಕೊಳಕ್ಕೆ ಸೋಲಾರ್ಗೆ ಜಮೀನು ಕೊಟ್ಟಾನ. ರೈತನ ಕಷ್ಟಕ್ಕೆ ಸ್ಪಂದಿಸಿದ್ರೆ ಅದನ್ನು ನಾವು ಸೋಲಾರ್ ಇದು ಮಾಡ್ತಿದ್ವಿ. ಬಾಕಿ ಇರೋ ಕೆಲಸಕ್ಕೆ ಹಣ ತರೋಕೆ ಕಾಂಗ್ರೆಸ್ನವರು ಮನಸ್ಸು ಮಾಡಿಲ್ಲ ಅಂತ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಆರೋಪ ಮಾಡ್ತಿದ್ದಾರೆ. ಇರ್ತಕ್ಕಂಥ ಸ್ಥಳೀಯ ಶಾಸಕರಾಯಿತು, ಇಂದಿರ್ತಕ್ಕಂಥ ನಮ್ಮ ಸಂಸದರಾಯಿತು, ಇದರ ಬಗ್ಗೆ ಕಾಳಜಿ ತೋರಿಸಿದ್ರೆ ವಿನಃ ಅದಕ್ಕೆ ನೇರವಾಗಿ ಪ್ರಯತ್ನ ಪಟ್ಟಿಲ್ಲ. ಅವರಿಗೆ ಅದ್ರ ಬಗ್ಗೆ ಜಾರಿ ಆಗಬೇಕಾಯ್ತು ಅಂದರೆ ಬರೀ ಕೆರೆಗಳ ಅಭಿವೃದ್ಧಿ ಮಾಡ್ತೀನಿ, ಕೆರೆ ತುಂಬಿಸಿ ಯೋಜನೆ ಮಾಡ್ತೀನಿ, ಕೆರೆಗಳನ್ನು ಹೂಳೆತ್ತುತ್ತೀನಿ ಅಂತ ಅನ್ನೋದ್ರ ಬಗ್ಗೆ ಬಿಟ್ಟರೆ ಬಾಕಿದ್ದಕ್ಕೆ ಯಾವುದೇ ಇಲ್ಲ. ಇವತ್ತು ಬಾದರಬಂಡೆಯಲ್ಲಿ ಮಾಡಿದ್ರು, ಯಾವುದೋ ಒಂದು ರೈತರಿಗೆ ನೀರು ಕೊಡ್ತಕ್ಕಂಥ ವಿಷಯ ಮಾಡಿದರು. ಆದರೆ ಮೂಲ ತಾರ್ಕಿಕವಾಗಿ ಅವರು ಈ ಸಿಂಗಟಾಲೂರು ಏತ ನೀರು ಯೋಜನೆಗೆ ಹೋಗಿಲ್ಲ. ಅವರು ಇವತ್ತು ನಮ್ಮ ಭಾಗದ ಶಾಸಕರು, ಸಂಸದರು ಪ್ರತಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಹೇಳ್ತಾರೆ, ನಾವು ಈ ಭಾಗದಲ್ಲಿ ನೀರಾವರಿ ಯೋಜನೆಯನ್ನು ಮಾಡ್ತೀವಿ, ನೀರು ಹರಿಸ್ತೀವಿ, ರೈತರ ಕಷ್ಟವನ್ನು ನಾವು ಪರಿಹರಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಇವತ್ತು ಕಳೆದ 13 ವರ್ಷಗಳಿಂದ ಅಧಿಕಾರದಲ್ಲಿರ್ತಕ್ಕಂಥ ಶಾಸಕರು 1 ಎಕರೆಗೆ ನೀರಾವರಿ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಈ ಸಿಂಗಟಾಲೂರು ಏತ ನೀರಾವರಿ ಯೋಜನೆ ಕೇವಲ ದುಡ್ಡು ಮಾಡಲು ಇರುವಂಥ ಯೋಜನೆ ಅಂತ ಹೇಳಿ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಮಧ್ಯೆ ಕೊಪ್ಪಳ ಶಾಸಕರು 3 ಬಾರಿ ಆಯ್ಕೆ ಆಗಿದ್ದಾರೆ. ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಸಚಿವರಾಗಿ ಈಗ ಸಿಎಂ ಆರ್ಥಿಕ ಸಲಹೆಗಾರರಾಗಿದ್ದಾರೆ.
ಆದ್ರೂ ಒಂದು ಯೋಜನೆಯನ್ನ ಪೂರ್ಣಗೊಳಿಸೋಕೆ 3 ದಶಕಗಳು ಬೇಕಾಗ್ತಾ ಇದೆ ಅನ್ನೋದೇ ವಿಪರ್ಯಾಸ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ. ಶರಣಪ್ಪ, ಪ್ರತಿ ಬಾರಿ ನಾವು ಸಿಂಗಟಾಲೂರು ಏತ ನೀರಾವರಿ ಯೋಜನೆ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ಅಧಿಕಾರಿಗಳ ಮತ್ತೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಅನ್ನೋದಿದೆಯಲ್ಲ, ಅದರಿಂದಾಗಿ ಈ ಯೋಜನೆ ಕಂಪ್ಲೀಟ್ ಆಗ್ತಿಲ್ಲ ಕಾಮಗಾರಿ. ಇದರಿಂದ ಏನು ಸಮಸ್ಯೆ ಆಗ್ತಾ ಇದೆ? ಅಟ್ಲೀಸ್ಟ್ ಈಗಲಾದ್ರೂ ಮನಸ್ಸು ಮಾಡ್ತಾ ಇದ್ದಾರಾ ಇಲ್ವಾ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು? ಶರ್ಮಿತಾ, ಏನು ಕೊಪ್ಪಳ ತಾಲೂಕಿನ ಸುಮಾರು ಕೊಪ್ಪಳ ಮತ್ತು ಕುಕನೂರು ತಾಲೂಕಿನ ಸುಮಾರು 1.4 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ಒಂದು ನೀರಾವರಿ ಒಂದು ಬೃಹತ್ ಯೋಜನೆ ಮತ್ತು ಇದು ಈ ಏನು ಸಿಂಟಾಲೂರು ಏತ ನೀರಾವರಿ ಇದೆ, ಇದು ಏನು ತುಂಗಭದ್ರಾ ಜಲಾಶಯದಲ್ಲಿ ಹಿನ್ನೀರಿನಲ್ಲಿ ಮುಳುಗಡೆ ಆಗಿರುವಂತಹ ಪ್ರದೇಶಕ್ಕೆ ನೀರಾವರಿ ಕಲ್ಪಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಿರ್ಮಾಣವಾಗಿರುವಂತ ಒಂದು ಯೋಜನೆ. ಸುಮಾರು ವರ್ಷಗಳಿಂದಲೂ ಸಹ ಇದನ್ನ ನೀರಾವರಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಮತ್ತೆ ಪ್ರತಿ ಬಾರಿಯೂ ಚುನಾವಣೆಯಲ್ಲಿ ಇದನ್ನೇ ವಿಷಯ ಇಟ್ಕೊಂತ ಸಿಂಟಾಲೂರು ಏತ ನೀರಾವರಿಯನ್ನು ಆರಂಭಿಸ್ತಿದೆ ಅನ್ನೋದು. ಜೊತೆಗೆ ಸಿಂಟಾಲೂರು ಯೋಜನೆಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಹೋರಾಟಗಳು ಸಹ ನಡೆದಿದೆ. ಆದ್ರೆ ಪ್ರತಿ ಬಾರಿಯೂ ಹೇಳೋದಂದ್ರೆ ಪ್ರತಿ ಒಂದೊಂದು ಯೋಜನೆಯನ್ನು ಒಬ್ಬೊಬ್ರು ಶಾಸಕರು ತಗ್ತಾರೆ. ಒಂದ್ ಕಡೆ ಕಾಲಿಯ ಮುಖಾಂತರ ಸ್ಥಳೀಯರು ಮಾತಾಡ್ತಾ, ಹೋರಾಟಗಾರರು ಮಾತಾಡ್ತಾ ಕೇಳ್ತಾ ಇದ್ವಿ, ಒಂದು ಚುನಾವಣಾ ಅಸ್ತ್ರವಾಗಿದೆ ಈ ಸಿಂಗಟಾಲೂರು ಏತ ನೀರಾವರಿ ಯೋಜನೆ. ಮತ್ತೆ ಹಣ ಹೊಡೆಯುವಂತ ಒಂದು ಖಜಾನೆ ಆಗ್ಬಿಟ್ಟಿದೆ. ಹಣ ಹೊಡಿತಾ ಇದಾರೆ ಹೊರತು ಕಾಮಗಾರಿಯನ್ನ ಕಂಪ್ಲೀಟ್ ಮಾಡ್ತಿಲ್ಲ. ಕಾಮಗಾರಿ ಫುಲ್ ಮಾಡ್ಬಿಟ್ರೆ ಮತ್ತೆ ಹಣ ನಮಗೆ ಸಿಗಲ್ಲ ಅನ್ನುವಂತ ಒಂದು ಸ್ಕೀಮ್ ಹಾಕೊಂಡಿದ್ದಾರೆ ಅಂತೇಳಿ. ಸೊ ಇಲ್ಲಿ ತನಕ ಎಷ್ಟು ಕೋಟಿ ಹಣ ಖರ್ಚಾಗಿದೆ, ಇನ್ ಕಂಪ್ಲೀಟ್ ಮಾಡಕ್ಕೆ ಎಷ್ಟು ಎಸ್ಟಿಮೇಷನ್ ಬೇಕು ಅಂತ? ಎಲ್ಲ ಒಟ್ಟಾರೆಯಾಗಿ ಕಳೆದ ಅದನ್ನ ನೋಡಿದ್ರೆ 100 ಕೋಟಿಯಷ್ಟು ಹಣ ಇದಕ್ಕೆ ವ್ಯಯಿಸಿದ್ದಾರೆ. ಒಂದು ಕೇಳಿದೆ ಅಂತ ಹೇಳಿದ್ರೆ ಈಗ ಮತ್ತೆ 500 ಕೋಟಿ ರೂಪಾಯಿಯನ್ನ ಈ ಕಾಲುವೆಗಳನ್ನ ಮಾಡಬೇಕು ಅನ್ನುವಂತ ಉದ್ದೇಶವನ್ನ ಈಗ ಪ್ರಸ್ತಾವನೆ ಸಲ್ಲಿಸಿವೆ ಅಂತ ಹೇಳ್ತಾರೆ. ಆದ್ರೆ ಈ ಹಿಂದಿನ ಸರಿಸುಮಾರು ಒಂದು 400-500 ಕೋಟಿ ರೂಪಾಯಿಯನ್ನ ಈ ಕಾಲುವೆಗಾಗಿ ನಿರ್ಮಾಣ ಮಾಡಿದ್ದಾರೆ. ಕಾಲುವೆ ಏನ್ ಮಾಡಿದ್ರು ಅದನ್ನ ನೀರಾವರಿ ಆಗ್ಲಿಲ್ಲ. ಮತ್ತು ಜನಪ್ರತಿನಿಧಿಗಳು ವಿರುದ್ಧವಾಗಿ ಇಲ್ಲಿ ಜನ ಹೇಳೋದು ಮತ್ತು ಹೋರಾಟಗಾರರು ಹೇಳೋದು ಒಂದೇ ಅಂದ್ರೆ ಇದು ಯೋಜನೆಯನ್ನ ರಾಜಕೀಯ ಅಸ್ತ್ರಕ್ಕೆ ಮತ್ತು ಜೊತೆಗೆ ಇದು ಹಣ ಮಾಡ್ಕೊಳ್ಳುವಂತೆ ಯೋಜನೆ ಆಗಿದೆ ಹೊರತು ಇದನ್ನ ಜನರಿಗೆ ಉಪಯೋಗ ಆಗ್ತಾ ಇಲ್ಲ. ಯಾಕಂದ್ರೆ ನೀರಾವರಿ ಕನ್ಸ್ಕೊಂಡಿರು ಮತ್ತು ಈಗ ಭೂಮಿಯನ್ನು ಕಳೆದುಕೊಂಡಿರೋ ರೈತರಿಗೆ ನೀರಾವರಿ ಆಗ್ಬೇಕು ಅನ್ನೋದು. ಈ ಮಧ್ಯೆ ಏನಾಗಿದೆ ಅಂದ್ರೆ ಒಂದು ಮುಖ್ಯವಾಗಿ ಈಗ ಆ ಭಾಗದಲ್ಲಿ ನೀರಾವರಿ ಆಗದೆ ಇರುವಂತ ಕಾರಣಕ್ಕಾಗಿ ಏನು ಭೂಮಿಯನ್ನ ರೈತರು ಈಗ ವಿಂಡ್ ಪವರ್ ಏನು ಸೋಲಾರ್ ಪವರ್ಗೆ ಭೂಮಿಯನ್ನ ಮಾರಾಟ ಮಾಡ್ತಾರೆ. ಈಗಾಗಲೇ ಅಲ್ಲಿರುವಂತಹ ಪ್ರಕಾರ ಸುಮಾರು 3-4 ಎಕರೆ ಪ್ರದೇಶವನ್ನ ಈಗಾಗಲೇ ಸೋಲಾರ್ಗೆ ಕೊಟ್ಟಿದ್ದಾರೆ. ಹಿಂಗೆ ಬರುವ ದಿನಗಳಲ್ಲಿ ನೀರಾವರಿ ಅಶೂರೆನ್ಸಿಯಲ್ಲಿ ಏನು ಭರವಸೆ ಇಲ್ಲದ ಕಾರಣಕ್ಕಾಗಿ ರೈತರು ಭೂಮಿಯನ್ನ ಮಾರಾಟ ಮಾಡ್ತಾರೆ. ಮುಂದೆ ನೀರಾವರಿ ಇಲ್ದಂಗೆ ಆಗ್ತಾ ಇದೆ. ಒಂದು ಈ ಸೋಲಾರ್ ಪ್ಲಾಂಟ್ ಅನ್ನ ಹಾಕುವಾಗ ಸಹ ಒಂದಿಷ್ಟು ನಿಯಮ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ನೀರಾವರಿ ಪ್ರದೇಶದಲ್ಲಿ ಹಾಕಬಾರ್ದು ಅನ್ನೋಂತ ಇತ್ತು. ಆದ್ರೆ ನೀರಾವರಿ ಅಂತ ನೋಟಿಫಿಕೇಶನ್ ಸಹ ಸರಿ ಆಗದೇ ಇರುವಂತ ಕಾರಣಕ್ಕೆ ಇಲ್ಲಿ ಒಟ್ಟಾರೆಯಾಗಿ ರೈತರು ಇಲ್ಲಿ ನೀರಿಗಾಗಿ ಕಾದು ಈಗ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಮತ್ತು ಸುಮಾರು ಒಂದು 3 ದಶಕದಿಂದಲೂ ಸಹ ಸಿಂಟಾಲೂರು ಏತ ನೀರಾವರಿಗಾಗಿ ಹೋರಾಟ ಮತ್ತು ಧ್ವನಿ ಕೇಳ್ತಾಲೆ ಬಂದಿದೆ ಹೊರತು ಇಲ್ಲಿವರೆಗೂ ಆಗ್ಲಿಲ್ಲ. ಪ್ರತಿ ಬಾರಿಯೂ ಶಾಸಕರಾಗಿರ್ಬೋದು, ಹಿಂದಿನ ಸಂಸದರಾಗಿರ್ಬೋದು, ಹಿಂದಿನ ಶಾಸಕರಾಗಿರ್ಬೋದು ಎಲ್ಲರೂ ಹೇಳೋದಂದ್ರೆ ಯೋಜನೆಯನ್ನು ಪೂರ್ಣಗೊಳಿಸ್ತೀವಿ ಮತ್ತೆ ಅದಕ್ಕೆ ಬೇರೆ ಬೇರೆ ಯೋಜನೆಯನ್ನು ತರ್ತೀವಿ ಅಂತ ಹೇಳ್ತಾರೆ. ಒಂದ್ ಕಡೆ ಮಧ್ಯಪ್ರದೇಶ ಮಾದರಿ ಅಂದ್ರು, ಆಮೇಲೆ ನೀರಾವರಿ ತಂದ್ರು ಮತ್ತು ಹನಿ ನೀರಾವರಿ ಅಂದ್ರು. ಇದೇ ರೀತಿ ಯೋಜನೆಯನ್ನ ಏನು ಬದಲಾವಣೆ ಆಗ್ತೇ ಹೊರತು ನಮ್ಮ ರೈತರಿಗೆ ಮಾತ್ರ ಈ ನೀರು ಸಿಗ್ತಾ ಇಲ್ಲ ಅನ್ನುವಂತ ಆರೋಪ ಕೇಳ್ತಾ ಇದೆ ಮತ್ತು ಸತ್ಯ ಕೂಡ ಆಗಿದೆ.